ಒಂದು ಹಳ್ಳಿಯಲ್ಲಿ ರಾಮಸ್ವಾಮಿ ಎಂಬ ವ್ಯಕ್ತಿ ವಾಸ ಮಾಡುತ್ತಿದ್ದನು. ಅವನ ತೋಟದಲ್ಲಿ ಅನೇಕ ನುಗ್ಗೆ ಮರಗಳಿದ್ದವು. ಪ್ರತಿ ವಾರ ಅವನು ನುಗ್ಗೆಕಾಯಿಯನ್ನು ತೆಗೆದುಕೊಂಡು 10 ಕಿಲೋಮೀಟರ್ ದೂರದಲ್ಲಿರುವ ನಗರದ ದಿನಸಿ ಅಂಗಡಿಗೆ ಮಾರುತ್ತಿದ್ದನು. ನುಗ್ಗೆಕಾಯಿಗೆ ಬದಲಾಗಿ ಅವನು ಅಕ್ಕಿ, ಸಕ್ಕರೆ, ಬೇಳೆ ಈ ರೀತಿಯಾಗಿ ಮನೆಯ ಅಗತ್ಯತೆಗಳನ್ನು ಖರೀದಿಸುತ್ತಿದ್ದನು. ಇದು ಅನೇಕ ದಿನಗಳಿಂದ ನಡೆಯುತ್ತಿತ್ತು. ರಾಮಸ್ವಾಮಿ ಬಹಳ ಒಳ್ಳೆಯವನು ಮತ್ತು ನಿಷ್ಠಾವಂತನು ಎಂದು ತಿಳಿದ ಅಂಗಡಿಯವನು ಅವನು ಕೊಟ್ಟ ನುಗ್ಗೆಕಾಯಿಯನ್ನು ತೂಕ ಮಾಡುತ್ತಿರಲಿಲ್ಲ. ಎಷ್ಟು ಕೆಜಿ ಇದೆ ಎಂದು ಕೇಳಿ ಅದಕ್ಕೆ ಸಾಮಗ್ರಿಗಳನ್ನು ಕೊಡುತ್ತಿದ್ದನು. ಒಂದು ದಿನ ರಾಮಸ್ವಾಮಿ 10 ಕೆಜಿ ನುಗ್ಗೆಕಾಯಿಯನ್ನು ತಂದುಕೊಟ್ಟನು. ಅವನು ಹೋಗಿ ಸ್ವಲ್ಪ ಸಮಯದಲ್ಲಿಯೇ ಒಬ್ಬನು 10 ಕೆಜಿ ನುಗ್ಗೆಕಾಯಿ ಬೇಕೆಂದು ಕೇಳಿಕೊಂಡು ಬಂದನು. ಆಗ ಅಂಗಡಿಯವನು ಅದನ್ನು ತೂಕ ಮಾಡಿದಾಗ ಅದು 9 ಕೆಜಿ ಮಾತ್ರ ಇತ್ತು. ಅಂಗಡಿಯವನಿಗೆ ಕೋಪ ಬಂತು. ರಾತ್ರಿ ಇಡೀ ನಿದ್ದೆ ಮಾಡಲಿಲ್ಲ. ಮುಂದಿನ ಬಾರಿ ರಾಮಸ್ವಾಮಿ ಬಂದಾಗ ಅವನ ಜೊತೆ ಜಗಳವಾಡಲು ನಿರ್ಧರಿಸಿದನು. 4 ದಿನಗಳ ನಂತರ ರಾಮಸ್ವಾಮಿ 10 ಕೆಜಿ ನುಗ್ಗೆಕಾಯಿಯನ್ನು ತೆಗೆದುಕೊಂಡು ಬಂದನು. ಈ ಬಾರಿ ಅವನ ಮುಂದೆಯೇ ಅಂಗಡಿಯವನು ತೂಕ ಮಾಡಿದನು. ಅದು 9 ಕೆಜಿ ಇತ್ತು. ಅಂಗಡಿಯವನು, ಎಷ್ಟು ದಿನದಿಂದ ನನಗೆ ಮೋಸ ಮಾಡುತ್ತಿರುವೆ? ಹಳ್ಳಿಯವರು ಸುಳ್ಳು ಹೇಳುವುದಿಲ್ಲ ಎಂದುಕೊಂಡೆ, ಆದರೆ ಅದು ಸುಳ್ಳೆಂದು ನೀನು ನಿರೂಪಿಸಿಬಿಟ್ಟೆ ಎಂದು ಹೇಳಿ ಕೆನ್ನೆಗೆ ಹೊಡೆದು ಬಿಟ್ಟನು. ರಾಮಸ್ವಾಮಿ ಅಳುತ್ತಾ, ನನ್ನನ್ನು ಕ್ಷಮಿಸಿ, ನಾನು ಬಹಳ ಬಡವ, ನನ್ನ ಬಳಿ ತೂಕದ ಕಲ್ಲು ಸಹ ಇಲ್ಲ. ನೀವು ಕೊಟ್ಟಂತಹ 1 ಕೆಜಿ ಸಕ್ಕರೆಯನ್ನು ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ನುಗ್ಗೆಕಾಯಿಯನ್ನು ಇಟ್ಟು ತೂಕ ಮಾಡುತ್ತಿದ್ದೆ ಎಂದನು. ಅಂಗಡಿಯವನು ಅವಮಾನದಿಂದ ತಲೆ ತಗ್ಗಿಸಿದನು. ಇಷ್ಟು ದಿನ ತಾನು ಬುದ್ಧಿವಂತನೆಂದು ತಿಳಿದು ಅವನು ಮೋಸ ಮಾಡುತ್ತಿದ್ದನು. ನಿಜವೇನೆಂದರೆ ಅವನೇ ಮೋಸಕ್ಕೊಳಗಾಗಿದ್ದನು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೆ ಅಳೆಯುವರು ಎಂದು ಬೈಬಲ್ ಹೇಳುತ್ತದೆ.